ಬ್ರಾಹ್ಮಣ ಅಂತಂದರೆ ಶಾಸ್ತ್ರಕಾರರ ಅಭಿಪ್ರಾಯದಲ್ಲಿ ಬ್ರಹ್ಮ ಅಣತಿ ಗಚ್ಚತಿ ಅಂತ, ದೇವರನ್ನು ಹುಡುಕಿಕೊಂಡು ಹೋಗುವವನು ಅಂತ. ಶಾಸ್ತ್ರಕಾರರು ಹೇಳ್ತಾರೆ, ಯಾರು ದೇವರನ್ನು ಹುಡುಕಿಕೊಂಡು ಹೋಗ್ತಾನೋ ಅವನು ಬ್ರಾಹ್ಮಣ, ಅವನಿಂದ ಸ್ತುತ್ಯನಾದವನು ಅಂತ. ಅಂತಹ ಬ್ರಹ್ಮಜ್ಞಾನಿಗಳಿಂದ, ದೇವರನ್ನೇ ಮೊರೆ ಹೊಕ್ಕವರು ಜ್ಞಾನಿಗಳು, ಅಂಥವರಿಂದ ಭಗವಂತ ನಿರಂತರ ಸ್ತುತ್ಯನಾಗಿದ್ದಾನೆ ಅಂತ ಸ್ತುತಿಸ್ತಾನೆ. ಇಲ್ಲಿ ಕೇವಲ ಜ್ಞಾನಕ್ಕೆ ಮಹತ್ವ. ದೇವತೆಗಳಿಂದ ವಂದಿತನಾಗಿದ್ದಾನೆ ಅಂತಂದರೆ ದೇವತೆಗಳಲ್ಲಿರುವಂತಹ ಜ್ಞಾನ. ಬ್ರಾಹ್ಮಣರಿಂದ ವಂದಿತನಾಗಿದ್ದಾನೆ ಅಂತಂದರೆ ಬ್ರಾಹ್ಮಣರಲ್ಲಿ ಜ್ಞಾನಿಗಳಿಂದ, ಬ್ರಾಹ್ಮಣ ಅಂತಂದರೆ ಬ್ರಹ್ಮಜ್ಞಾನ ಇರುವವನು, ಅಂಥವರಿಂದ ಭಗವಂತ ವಂದಿತನಾಗಿದ್ದಾನೆ ಅಂತ. ಹೀಗೆ ಶಾಸ್ತ್ರಕಾರರು ವಿವರಣೆಯನ್ನು ಕೊಡ್ತಾರೆ. ಇಷ್ಟಾದ ಮೇಲೆ ಭಗವಂತನನ್ನು ಮಾರ್ಕಂಡೇಯ ಸ್ತುತಿಸ್ತಾನೆ. ಅನಂತಂ ಅವ್ಯಕ್ತಂ ಅತೀಂದ್ರಿಯಂ ವಿಭೂಂ. ಮಾರ್ಕಂಡೇಯ ಭಗವಂತನನ್ನು, ನಾನು ಹೇಳಿದ್ದಲ್ವ, ಮಾರ್ಕಂಡೇಯ ಚರಿತೆಯೇ ಇನ್ನೂ ಮುಗಿಸ್ಲಿಕ್ಕಾಗಿ. ಯಾಕೆಂದರೆ ಹೆಜ್ಜೆ ಹೆಜ್ಜೆಗೆ ದೇವರ ವಿಚಾರಗಳು ಬಂದಾಗ ನಮಗೆ ಉಪನಿಷತ್ತು ಮಾತಾಡುತ್ತೆ, ಆಚಾರ ಮಾತಾಡ್ತಾರೆ. ನೋಡಿ ಇಲ್ಲಿ ಅತೀಂದ್ರಿಯಂ ವಿಭೂಂ. ಅತೀಂದ್ರಿಯ ಅಂತಂದರೆ ನಮಗೆ ದೇವರನ್ನು ದೇವರನ್ನು ಕಂಡುಬಿಡ್ತೇನೆ. ಯಾವ ಕಣ್ಣಿಂದ ಕಾಣ್ತೀಯ? ಈ ಕಣ್ಣಿನಿಂದ ಕಾಣುವುದಾ? ದೇವರನ್ನು ಕೇಳ್ತೇನೆ, ಈ ಕಿವಿಯಿಂದ ಕೇಳುವುದಾ? ಕೃಷ್ಣ ಅರ್ಜುನನಿಗೂ ದಿವ್ಯಂ ದದಾಮಿ ತೇ ಚಕ್ಷು ಪಶ್ಯಮೇ ರೂಪಮೈಶ್ವರಂ. ನಿನಗೆ ದಿವ್ಯ ಚಕ್ಷುಸು ಕೊಡ್ತೇನೆ ನಾನು, ನನ್ನ ರೂಪವನ್ನು ನೋಡಲಿಕ್ಕೆ ನಿನಗೆ ತಾಕತ್ತಿಲ್ಲ, ನಾನು ನಿನಗೆ ಒಂದು ದಿವ್ಯ ದೃಷ್ಟಿಯನ್ನು ಕೊಡ್ತೇನೆ, ಅಲ್ಲಿಂದ ನೋಡು. ನಾಯಮಾತ್ಮ ಪ್ರವಚನೇನ ಲಭ್ಯೋ ನ ಮೇಧಯಾ ನ ಬಹುನಾಶ್ರುತೇನ ಯಮೇ ವೈಷ ವೃಣತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣತೆ ತನೂಂ ಸ್ವಾಂ. ಉಪನಿಷತ್ತು ಹೇಳುತ್ತೆ, ದೇವರನ್ನು ಪ್ರವಚನ ಹೇಳಿಯೋ ಪ್ರವಚನ ಕೇಳಿಯೋ ದೇವರನ್ನು ತಿಳಿದುಕೊಂಡು ಬಿಡ್ತೇನೆ. ಇವತ್ತು ಪ್ರವಚನ ಕೇಳ್ತೇನೆ, ಇವತ್ತು ಸಂಜೆ ಮನೆಗೆ ಹೋದ ತಕ್ಷಣ ನನಗೆ ದೇವರ ಎದುರಿಗೆ ಬರಬೇಕು, ಸಾಧ್ಯನೇ ಇಲ್ಲ ಅಂತ ಹೇಳಿ. ನವೈ ಪ್ರವಚನೇನ ಲಭ್ಯ ನಾಯಂ ಆತ್ಮ. ಆತ್ಮ ನೋಡಿ, ಆತ್ಮ ಅಂದರೆ ಆತತತ್ವಾತ್ ಆತ್ಮ, ಎಲ್ಲ ಕಡೆಗೂ ಇದ್ದಾನೆ. ಆದರೆ ದೇವರನ್ನು ಕಾಣಬೇಕಾದ್ರೆ ಕಠಿಣ ಪರಿಶ್ರಮ ಬೇಕು. ಎಲ್ಲ ಕಡೆ ಇದ್ದಾನೆ ಹೌದು, ಆದರೆ ಸಿಗಬೇಕಲ್ವ. ನರಸಿಂಹ ಎಲ್ಲ ಕಡೆ ಇದ್ದ, ಅದು ಪ್ರಹ್ಲಾದ ವರದನಾಗಿ ಕಂಬದಿಂದ ಬಂದ. ಎಲ್ಲ ಕಡೆಗೂ ದೇವರಿದ್ದಾನೆ. ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ, ನನ್ನ ಬುದ್ಧಿವಂತಿಕೆಯಿಂದ, ನ ಬಹುನಾಶ್ರುತೇನ, ನಾನು ತುಂಬ ಕೇಳಿದ್ದೇನೆ, ಇಂಥ ಪುರಾಣ ಗೊತ್ತಿಲ್ಲ ಅಂತಿಲ್ಲ, ಎಲ್ಲವನ್ನೂ ಕೇಳಿದ್ದೇನೆ. ನ ಬಹುನಾಶ್ರುತೇನ, ಯಾರಿಗೆ ಸಿಗ್ತಾನೆ ದೇವರು? ಯಂ ಏವ ಏಷಃ ವೃಣತೆ ತೇನ ಲಭ್ಯ. ದೇವರು ಅಂದ್ಕೊಳ್ಬೇಕತ್ತೆ, ಇವನಿಗೆ ನಾನು ಸಿಗ್ತೇನೆ, ಇವನಿಗೆ ನಾನು ಸಿಗಬೇಕು. ದೇವರ ದೃಷ್ಟಿಯಲ್ಲಿ ನಾವು ಅದಕ್ಕೆ ಕೃತೋಸ್ಮರ ಕೃತಂ ಸ್ಮರ, ದೇವಸ್ಥಾನಕ್ಕೆ ಹೋಗಿ ದೇವರೇ ನನ್ನನ್ನೊಮ್ಮೆ ನೆನಪಿಸಿಕೋ ಅಂತ ಕೇಳುವುದು. ದೇವರು ಸರ್ವಜ್ಞ, ಆದರೆ ನಿನ್ನ ಭಕ್ತ ನಾನಿದ್ದೇನೆ, ನನಗೆ ಅನುಗ್ರಹ ಮಾಡುವುದು. ದೇವರ ದೃಷ್ಟಿಯಲ್ಲಿ ನಾವು ಬರಬೇಕು, ಹಾಗೆ ನಮ್ಮ ಸಾಧನೆ ಇರಬೇಕು. ಯಂ ಏವ ಏಷಃ ವೃಣತೆ, ಭಗವಂತ ವರಿಸಬೇಕಂತೆ. ಏನಂ ಮೋಚಯಾಮಿ, ಇವನನ್ನು ನಾನು ಮುಕ್ತಿಗೊಳಿಸ್ತೇನೆ ಅಂದರೆ ಅಂಥವನನ್ನು ಭಗವಂತ ಅನುಗ್ರಹ ಮಾಡ್ತಾನೆ, ಅಂಥವನಿಗೆ ಭಗವಂತನ ಅನುಗ್ರಹ ಆಗುತ್ತೆ ಅಂತ. ಅದನ್ನೇ ಅತೀಂದ್ರಿಯಂ ಅಂತ, ಯಾವ ಇಂದ್ರಿಯಕ್ಕೂ ನಿಲುಕದವನು. ಆದರೆ ಹೊರಗೆ ಹುಡುಕೋಣ, ಅವನು ಒಳಗೆ ಇದ್ದಾನೆ. ದ್ವಾಸುಪರ್ಣ ಸಯುಜಾ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವಜಾತೆ ತಯೋ ಅನ್ಯ ಪಿಪ್ಪಲಂ ಸ್ವಾಧು ಅತ್ತಿ ಅನಶ್ನನ್ ಅನ್ಯ ಅಭಿಚಾಕಶೀತಿ. ಸಖ ನಮ್ಮ ಗೆಳೆಯನೇ, ಜೀವನೊಟ್ಟಿಗೆ ಇದ್ದಾನೆ ಭಗವಂತ. ಆದರೆ ನಮ್ಮ ದೌರ್ಭಾಗ್ಯ, ಒಳಗಿರುವ ದೇವರನ್ನು ಕಾಣ್ತಾ ಇಲ್ಲ, ಹೊರಗಡೆ ಎಲ್ಲ ಹುಡುಕ್ತಾ ಇದ್ದೇವೆ. ಎಲ್ಲ ಕಡೆಗೂ ಇದ್ದಾನೆ ಭಗವಂತ, ನಮ್ಮೊಳಗಿರುವ ದೇವರನ್ನು ನಾವು ಕಾಣ್ಕೊಳ್ಬೇಕು ಅಂತ ಹೇಳುತ್ತೆ. ತದೇಜತಿ ತನ್ನೇಜತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯ ಬಾಹ್ಯತಃ. ಅವನು ದೂರದಲ್ಲೂ ಇದ್ದಾನೆ, ಒಳಗಡೆಯೂ ಇದ್ದಾನೆ. ಅವನು ಹೊರಗಡೆಯೂ ಇದ್ದಾನೆ, ಒಳಗಡೆಯೂ ಇದ್ದಾನೆ. ತದು ಸರ್ವಸ್ಯ ಬಾಹ್ಯತಃ ಅಂತ ಹೇಳ್ತಾರೆ. ಹೀಗೆ ಅತೀಂದ್ರಿಯಂ ಅಂತ ತಿಳಿಸಿಕೊಟ್ಟು, ತಿಳ್ಕೊಂಡಿದ್ದೇವೆ ಅಂತಂದರೂ ಕೂಡ ಸಮಸ್ಯೆ. ಯಾಕೆಂದರೆ ಅವಿಜ್ಞಾತಂ ವಿಜಾನತಾಂ ವಿಜ್ಞಾತಂ ಅವಿಜಾನತಾಂ. ತಿಳಿದುಕೊಂಡಿದ್ದೇನೆ ಅಂತ ಹೇಳುವವನಿಗೆ ಏನೂ ಗೊತ್ತಿಲ್ಲ, ತಿಳಿದಿಲ್ಲ ನನಗಿನ್ನೂ ತಿಳಿಯಬೇಕು ಅಂತನ್ನುವವನಿಗೆ ನಿಜವಾಗಿಯೂ ಅರಿವು ಬಂದಿದೆ ಅಂತ ಉಪನಿಷತ್ತು ಹೇಳುತ್ತೆ. ಅವಿಜ್ಞಾತಂ ವಿಜಾನತಾಂ ವಿಜ್ಞಾತಂ ಅವಿಜಾನತಾಂ. ಹೀಗೆ ಮಾರ್ಕಂಡೇಯನು ಚೆನ್ನಾಗಿ ಸಾಧನೆಯನ್ನು ನಡೆಸ್ತಾ, ಆಗ ತುಂಬ ಸಾಧನೆಯನ್ನು ಮಾಡ್ತಾ ಇದ್ದಂತೆ ಮಾರ್ಕಂಡೇಯ. ಆಗ ಅವನಿಗೆ ಒಂದು ಅಶರೀರವಾಣಿ ಆಗುತ್ತೆ. ಯಾಕೆ ತುಂಬ ಕಷ್ಟಪಡ್ತಾ ಇದ್ದಿ? ದೇವರನ್ನು ಈ ರೀತಿಯಾಗಿ ಸ್ಮರಣೆ ಮಾಡು, ತೀರ್ಥಕ್ಷೇತ್ರಗಳಿಗೆ ಹೋಗು, ಸ್ನಾನ ಮಾಡು. ನಾಣ್ಯಥ ಸರ್ವತೀರ್ಥಾನಾಂ ಫಲಂ ಪ್ರಾಪ್ಸ್ಯಸಿ ಸುವ್ರತ ಕೃತ್ವಾ ಸ್ನಾನಂ ಚ ವಿಧಿವತ್ ಸತತ್ರ ತಪಸಿ ಸ್ಥಿತಃ.
ತೀರ್ಥಕ್ಷೇತ್ರಗಳಿಗೆ ತೀರ್ಥ ಸ್ನಾನವನ್ನು ಮಾಡು, ಭಗವಂತನ ಅನುಗ್ರಹವಾಗುತ್ತೆ. ತೀರ್ಥಕ್ಷೇತ್ರ ಅಲ್ಲಿ ಹೇಳ್ತಾರೆ, ಕಿಂ ಕಾಶ್ಯ ಪುಷ್ಕರೇಣವ, ಯಾರಿಗೆ ಭಗವತ್ ಸ್ಮರಣೆ ಇಲ್ಲ ಅವನು ಕಾಶಿ ಯಾತ್ರೆಗಾಗಲಿ ಬದ್ರಿಗಾಗಲಿ ಯಾವ ಯಾವ ಕ್ಷೇತ್ರಕ್ಕೆ ಹೋದರೂ ಪ್ರಯೋಜನ ಏನು ಅಂತ ಹೇಳ್ತಾರೆ. ಯೋನಿತ್ಯಂ ಧ್ಯಾಯತೆ ದೇವಂ ನಾರಾಯಣ ಮನಾಮಯಂ, ಭಗವಂತನ ಸ್ಮರಣೆ ಇತ್ತು ಅಂತಾದರೆ ಅವನಿಗೆಲ್ಲ ಕ್ಷೇತ್ರಗಳು ಭಗವಂತನ ಅನುಗ್ರಹ ಆಗುತ್ತೆ. ಆದ್ದರಿಂದ ಕ್ಷೇತ್ರಗಳಿಗೆ ಹೋಗುವುದು ಮುಖ್ಯ ಅಲ್ಲ, ಆ ಕ್ಷೇತ್ರದಲ್ಲಿ ಸನ್ನಿಹಿತನಾದ ಭಗವಂತನ ಅನುಸಂಧಾನ ಬೇಕು ಅಂತ ಶಾಸ್ತ್ರಕಾರರು ಆದೇಶವನ್ನು ಮಾಡ್ತಾರೆ. ಹೀಗೆ ಅವನು ತೀರ್ಥಗಳಿಗೆ ಹೋಗಿ ಪುರುಷೋತ್ತಮಂ ಸಮಭ್ಯರ್ಚ ಗಂಧ ಉತ್ಪಾದಿ ವಿಕ್ರಮಾತ್ ಅಂತ ಆರಾಧನೆಯನ್ನು ಮಾಡ್ತಾನೆ. ಚೆನ್ನಾಗಿ ಭಗವಂತನ ಆರಾಧನೆಯನ್ನು ಮಾಡಿ, ತುಂಬ ಸ್ತೋತ್ರ ಇದೆ ಮಾರ್ಕಂಡೇಯ ಮಾಡುವಂತಹ ಸ್ತೋತ್ರ. ಜಯ ಜಯ ದೇವದೇವ ಜಯ ಮಾಧವ ಕೇಶವ ಜಯ ಪದ್ಮ ಪಲಾಶಾಕ್ಷ ಜಯ ಗೋವಿಂದ ಗೋಪತೆ ಅಂತ ಹೀಗೆ ಸ್ತೋತ್ರವನ್ನು ತುಂಬ ಮಾಡಿದಾಗ ಸಾಧನೆ ತುಂಬ ಇದೆ ಮಾರ್ಕಂಡೇಯನದ್ದು. ಭಗವಂತ ಬಂದಂತೆ. ಭಗವಂತ ಹೇಗಿದ್ದಾನೆ? ಭಗವಂತನ ರೂಪ ಒಳ್ಳೆಯ ಶಂಖ ಚಕ್ರ ಗದಾ ಪದ್ಮವನ್ನು ಹೊತ್ತಿದ್ದಾನೆ, ಪೀತಾಂಬರ ಹಳದಿ ಪಟ್ಟೆ ಭಗವಂತ ಹುಟ್ಟಿದ್ದಾನೆ. ಅದು ತೇಜಸಾ ದ್ಯೋತಯನ್ ಸರ್ವಾನ್ ದಿಶೋ ವಿಷ್ಣು ಸನಾತನಃ. ಭಗವಂತ ಬಂದ ಅಂದರೆ ಇಡೀ ದಿಕ್ಕುಗಳು ತೇಜಸ್ಸೋ ತೇಜಸ್ಸು, ಎಲ್ಲ ಕಡೆಗೂ ಪ್ರಭೆ ಭಗವಂತನದ್ದು. ಪ್ರಯಾತಃ ಶಿರಸ ಅವಶ್ಯ ಭಕ್ತ್ಯಾಸ ಭೃಗುನಂದನಃ. ಮಾರ್ಕಂಡೇಯ ನಧನೇನ, ಭಗವಂತ ವಶನಾಗುವುದು ದುಡ್ಡಿನಿಂದ ವಶನಾಗುವುದಿಲ್ಲ, ಮತ್ತು ನಮ್ಮ ಡಂಬಾಚಾರದಿಂದ ಭಗವಂತ ವಶನಾಗುವುದಿಲ್ಲ. ಭಗವಂತ ವಶನಾಗುವುದು ಭಕ್ತಿಯಿಂದ ಮಾತ್ರ ಅಂತ. ಆದ್ದರಿಂದ ಭಕ್ತಿಯಿಂದ ಭಗವಂತನನ್ನು ವಶ ಮಾಡಿಕೊಳ್ಳಬೇಕೇ ಹೊರತು ನಮ್ಮ ಇತರ ವ್ಯಾಪಾರದಿಂದ ಭಗವಂತನನ್ನು ವಶ ಮಾಡಿಕೊಳ್ಳಿಕ್ಕಾಗೋದಿಲ್ಲ. ಭಕ್ತಿ ಅಂದ್ರೇ ಪ್ರೀತಿ, ದೇವರೇ ದೊಡ್ಡವನು ಎನ್ನುವಂತಹ ಪ್ರೀತಿ ಅಚಲವಾದ. ಇದನ್ನು ಜಯತೀರ್ಥರು ಸುಧಾದಲ್ಲಿ ಹೇಳುವಾಗ ತುಂಬ ಚೆನ್ನಾಗಿ ಹೇಳ್ತಾರೆ. ನಿರವಧಿಕಾನಂತಾನವಧ್ಯ ಕಲ್ಯಾಣ ಗುಣಗಣತ್ವ ಜ್ಞಾನಪೂರ್ವಕ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯೋಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ ಸ್ನೇಹ ಅಂತ. ಪ್ರೀತಿ ಭಕ್ತಿ ಅಂದರೆ ಏನು ಅಂದರೆ, ಎಷ್ಟೇ ನಮಗೆ ತಡೆಗಳು ಬಂದರೂ, ಎಷ್ಟೇ ತೊಂದರೆಗಳು ಬಂದರೂ ಜೀವನದಲ್ಲಿ ಇಲ್ಲ, ಈ ತೊಂದರೆಗಳು ಮೀರಿಸುವ ಭಗವಂತನ ಭಕ್ತಿ ಮಾಡಬೇಕು. ಭಗವಂತ ಎಲ್ಲವನ್ನೂ ಪರಿಹಾರ ಮಾಡ್ತಾನೆ. ಇದು ಕ್ಷಣಿಕವಾದಂತಹ ದುಃಖ, ಭಗವಂತ ಶಾಶ್ವತ. ಏನು ಬಂದರೂ ದೇವರನ್ನು ಬಿಡಬಾರ್ದು. ಇದು ನಿಜವಾದ ಭಕ್ತಿ ಅಂತ. ನಮ್ಮ ಭಕ್ತಿ ಇರುತ್ತೆ, ಆದರೆ ಸ್ವಲ್ಪ ತೊಂದರೆ ಬಂದರೆ ನಾವು ವಿಚಲಿತರಾಗಿ ಬಿಡ್ತೇವೆ, ಸ್ವಲ್ಪ ನಂಬಿಕೆಯನ್ನು ಕಳ್ಕೊಳ್ತೇವೆ, ಮತ್ತೆ ಸ್ವಲ್ಪ ಸುಖ ಬಂದರೆ ಮತ್ತೆ ದೇವರ ಕಡೆ ಹೋಗ್ತೇವೆ. ಹಾಗಂತಂದೇಳು ನಾವು ದುಷ್ಟರಂತಲ್ಲ, ಮನುಷ್ಯನ ಸ್ವಭಾವವೇ ಹಾಗೆ. ತ್ರಿಗುಣಗಳಿಂದ ಕೂಡಿದವನು. ಒಮ್ಮೆ ಸತ್ವ ಗುಣ ಬರುತ್ತೆ, ರಜೋಗುಣ ಬರುತ್ತೆ, ಹೀಗೆ. ಆದರೆ ಭಕ್ತಿ ಅಂತನ್ನುವುದು ಎಷ್ಟೇ ತೊಂದರೆಗಳು ಬಂದರೂ, ಏನೇ ಸಮಸ್ಯೆಗಳು ಬಂದರೂ ದೇವರನ್ನು, ಧರ್ಮವನ್ನು ಬಿಡದೇ ಇರುವಂತಹ ಅಚಲವಾದ ದಾರ್ಢ್ಯ ಏನಿದೆ ಅದು, ಆ ಪ್ರೀತಿ, ಅದನ್ನು ಭಕ್ತಿ ಅಂತ ಕರೀತಾರೆ. ಇದರಿಂದ ಮಾತ್ರ ದೇವರನ್ನು ವಶ ಮಾಡಿಕೊಳ್ಳಿಕ್ಕೆ ಸಾಧ್ಯ ಅಂತ ಶಾಸ್ತ್ರ ತಿಳಿಸಿಕೊಡುತ್ತೆ. ಹೀಗೆ ಮಾರ್ಕಂಡೇಯ ಭಕ್ತಿಯಿಂದ ವಶ ಮಾಡಿಕೊಂಡ. ನಿಪತ್ಯೋತ್ಪತ್ತಿಯ ಚ ಪುನಃ ಸಾಂಗಂ ಮಹಾಮನಃ ಪ್ರಬದ್ಧ ಸಂಪುಟಕರ ಗೋವಿಂದಂ ಪುರತಸ್ತುವನ್. ದೇವರ ಹತ್ರ ಒದಗೆ ಕೈ ಮುಗಿದುಕೊಂಡು ದೇವರನ್ನು ಸ್ತುತಿ ಮಾಡ್ತಾನೆ. ತುಂಬ ನರಸಿಂಹನನ್ನು ಅಂದರೆ ಭಗವಂತನನ್ನು ಸ್ತುತಿ ಮಾಡ್ತಾ, ವರಂ ವರಯ ವಿಪ್ರೇಂದ್ರ ವರದೋಹಂ ತವಾಗ್ರತಃ ನಾತಪ್ತ ತಪಸಾ ಬ್ರಹ್ಮನ್ ದ್ರಷ್ಟುಂ ಸಾಧ್ಯೋಹ ಮಂಜಸ. ದೇವರು ಮಾರ್ಕಂಡೇಯನಿಗೆ ಒಂದು ಮಾತನ್ನು ಹೇಳ್ತಾನಂತೆ, ವರ ಕೇಳಪ್ಪ, ನಿನ್ನ ಎದುರಿಗೆ ಬಂದಿದ್ದೇನೆ, ವರ ಕೇಳು, ಏನು ವರ ಬೇಕು? ಯಾಕೆಂದರೆ ನಾತಪ್ತ ತಪಸಾ ಬ್ರಹ್ಮನ್, ಬ್ರಹ್ಮಜ್ಞಾನಿಯೇ ನಾನು ತುಂಬ ಕಷ್ಟಪಡದೆ ತಪಸ್ಸಿನಿಂದ ಒಲಿಯುವವನಲ್ಲ, ನಾನು ಬಂದಿದ್ದೇನೆ, ವರವನ್ನು ಕೇಳು ಅಂತ ಕೇಳಿದಾಗ, ಮೃತ್ಯುಸ್ಥೆ ನಿರ್ಜಿತ ಪೂರ್ವಂ ಚಿರಾಯುಸ್ತ್ವಂ ಚ ಲಬ್ಧವಾನ್ ಭಕ್ತಿ ತು ಅಚಲಾ ತೇಮೇ ವೈಷ್ಣವಿ ಮುಕ್ತಿದಾಯಿನಿ. ನಿನಗೆ ನನ್ನಲ್ಲಿ ಅಚಲವಾದಂತಹ ಭಕ್ತಿ ಬರಲಿ ಅಂತ ಭಗವಂತ ಮಾರ್ಕಂಡೇಯನಿಗೆ ಹೇಳಿ, ಅದಾದ ಮೇಲೆ ಮಾರ್ಕಂಡೇಯನೂ ಕೂಡ ಭಗವಂತ ಮತ್ತೆ ನೀನು ನನಗೆ ಸಮುದ್ರದಲ್ಲಿ ಮಲಗಿದಾಗ ಶೇಷಶಯನನಾದ ನನ್ನನ್ನು ನೀನು ಕಾಣ್ತೀಯ ಅಂತ ಭಗವಂತ ಮಾರ್ಕಂಡೇಯನಿಗೆ ಅನುಗ್ರಹವನ್ನು ಮಾಡ್ತಾನೆ. ಅದಾದ ಮೇಲೆ ಮಾರ್ಕಂಡೇಯನು ಬಂದು ವೇದಶಾಸ್ತ್ರಾಣಿ ಪುಣ್ಯಾನಿ ಪುರಾಣಾನಿ ಅಖಿಲಾನೀಯ, ಮತ್ತೆ ಸುಮ್ಮನೆ ಕೂಡಲಿಲ್ಲ, ಎಲ್ಲ ವೇದಶಾಸ್ತ್ರಗಳನ್ನೆಲ್ಲ ಅಧ್ಯಯನ ಮಾಡಿ ಭಗವಂತನನ್ನು ಸ್ತೋತ್ರ ಮಾಡ್ತಾನೆ. ಪ್ರಸೀದ ಭಗವನ್ ವಿಷ್ಣು, ಪ್ರಸೀದ ಪುರುಷೋತ್ತಮ, ಪ್ರಸೀದ ದೇವದೇವೇಶ, ಪ್ರಸೀದ ಗರುಡಧ್ವಜ ಅಂತ ಸ್ತೋತ್ರ ಮಾಡಿ ವೇದಾಂತ ವೇದ್ಯಾಯ ಅಂತ ಎಲ್ಲ ಶಾಸ್ತ್ರಗಳಿಂದ
ಮುಖ್ಯ ಪ್ರತಿಪಾದ್ಯನಾದವನೇ ನಿನಗೆ ನಮಸ್ಕಾರ ಅಂತಂದು ಅನೇಕ ರೀತಿಯಾಗಿ ಸ್ತೋತ್ರ ಮಾಡ್ತಾನೆ. ಈ ರೀತಿಯಾಗಿ ಭಕ್ತ್ಯಾ ಮುಕ್ತಿ ಭವತ್ಯೇವ ತವಕಾಲೇನ ಸತ್ತಮ ಅಂತ ಭಗವಂತ ಕೊನೆಗೆ ಭಕ್ತಿಯಿಂದಲೇ ಮುಕ್ತಿಯನ್ನು ನೀನು ಪಡಿತೀ ಅಂತ ಮಾರ್ಕಂಡೇಯನಿಗೆ ಅನುಗ್ರಹ ಮಾಡಿದ ಅಂತ ಮಾರ್ಕಂಡೇಯ ಚರಿತೆಯನ್ನು ನರಸಿಂಹ ಪುರಾಣ ಯತ್ರ ಯತ್ರ ಭೃಗುಶ್ರೇಷ್ಠ ಸ್ಥಿತಸ್ತ್ವಂ ಮಾಂ ಸ್ಮರಿಷ್ಯಸಿ ತತ್ರ ತತ್ರ ಸಮೇಷ್ಯಾಮಿ ದರ್ಶಯನ್ ಮಾಂ ಸಮರ್ಚಯ. ನೀನು ಎಲ್ಲೆಲ್ಲಿ ಸ್ಮರಣೆ ಮಾಡ್ತೀಯೋ ಅಲ್ಲಿಗೆ ನಾನು ಬರ್ತೇನೆ, ನನ್ನನ್ನು ಆರಾಧನೆ ಮಾಡು ಅಂತಂದು ತಿಳಿಸಿಕೊಟ್ರು. ಇಷ್ಟು ಮಾರ್ಕಂಡೇಯನ ವಿಚಾರ ಆದ ಮೇಲೆ ಇನ್ನು ನಂತರ ಸೂತರಿಗೆ ಋಷಿಗಳು ಪ್ರಶ್ನೆ ಮಾಡ್ತಾರೆ. ಸೂತರು ಯಮ ಮತ್ತು ಯಮಿಯ ಸಂವಾದವನ್ನು, ಯಮ ಹಾಗೂ ಯಮುನೆ ಅಕ್ಕ ತಂಗಿಯರು, ಅಣ್ಣ ಮತ್ತು ತಂಗಿ, ಇವರ ಒಂದು ವಿಚಾರವನ್ನು ಸಂವಾದ ರೂಪವಾಗಿ ತಿಳಿಸಿಕೊಡ್ತಾರೆ. ಯಾರು ಅಂತಂದರೆ ಕಶ್ಯಪಾದಿತ್ಯರ ಮಗ ದ್ವಾದಶಾದಿತ್ಯರಲ್ಲಿ ವಿವಸ್ವಾನ್ ಮಗ ಯಮ ಮತ್ತು ಯಮಿ, ಇವರಿಬ್ಬರು ತೌ ತತ್ರ ಸಂವಿವರ್ಧ್ವೇತೆ ಪಿತುರ್ಭವನ ಉತ್ತಮೆ ಕ್ರೀಡಮಾನವು ಸ್ವಭಾವೇನ ಸ್ವಚ್ಛಂದ ಗಮನ ಉಭೌ. ಇವರಿಬ್ಬರು ಬೆಳೀತಾ ಇರುವಾಗ ಇಬ್ಬರಲ್ಲಿ ತುಂಬ ಸಲಿಗೆ ಶುರುವಾಯ್ತಂತೆ, ಪ್ರಾರಂಭವಾಯ್ತಂತೆ. ಸ್ವಚ್ಛಂದ ಗಮನವು ಉಭೌ, ಇವರಿಬ್ಬರು ಒಟ್ಟಿಗೆ ಮಾತನಾಡುವುದು, ಒಟ್ಟಿಗೆ ಇರುವುದು, ಒಟ್ಟಿಗೆ ಆಟವಾಡುವುದು ಹೀಗೆ ಶುರುವಾದಾಗ ಯಮೀಯಮಂ ಸಮಾಸಾದ್ಯ ಸ್ವಸಾ ಭ್ರಾತರಂ ಅಬ್ರವೀತ್ ನ ಭ್ರಾತ ಭಗಿನೀಂ ಯೋಗ್ಯಾಂ ಕಾಮಯಂತಿಂಚ ಕಾಮಯೇತ್. ಆಗ ಯಮನಿಗೆ ಒಂದು ಮಾತನ್ನು ಹೇಳ್ತಾಳೆ, ನಾನು ನಿನ್ನನ್ನು ಕಾಮಿಸಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದೇನೆ ಅಂತ. ಇದನ್ನು ಕೇಳಿದಾಗ ಯಮನಿಗೆ ತುಂಬ ದುಃಖ ಆಯಿತು, ಸಂಕಟ ಆಯಿತು. ಅನಾಥಂ ನಾಥಮಿಚ್ಛಂತೀಂ ಸ್ವಸಾರಂ ಯೋನನಾಥತಿ. ತಂಗಿಯನ್ನು ಅಣ್ಣ ಒರೆಸಲಿಕ್ಕೆ ಸಾಧ್ಯ ಇಲ್ಲ, ಅದು ಧರ್ಮಕ್ಕೆ ವಿರೋಧ. ಅದು